ದೇಶದಲ್ಲಿ ಮೊನ್ನೆ ನೀಟ್ ಎಕ್ಸಾಮ್ ಇನ್ನು ಮೊದಲು ಅದೇನು ಇಡೀ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಎಲ್ಲ ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಸಮಸ್ಯೆ ಆಯಿತು. ರಾತ್ರಿ ಬೆಳಗಾನ ಎಲ್ಲ ಕಡೆ ಹುಡುಗರು ವಿದ್ಯಾರ್ಥಿಗಳು ಸ್ಟಡಿ ಮಾಡಿ ಈ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಮೇಲೆ ಮತ್ತೆ ಮರು ಪರೀಕ್ಷೆ ನಡೆಸಲು ಉದ್ದೇಶಿಸಿದ ಸರ್ಕಾರದ ವಿರುದ್ಧ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿಭಟನೆ ಕೂಡ ಮಾಡಿದ್ರು ಮತ್ತು ಕೆಲವು ಆತ್ಮಹತ್ಯೆ ಕೂಡ ಮಾಡಿಕೊಂಡ್ರು. ಈ ಕೇಂದ್ರ ಸರ್ಕಾರ ಬಂದಾಗಿನಿಂದ ಸುಮಾರು 89 ಸಲ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ದೇಶದಲ್ಲಿ. ಬಿಜೆಪಿ ಸರ್ಕಾರ ಬಂದ ಮೇಲೆ ಒಂದಿಲ್ಲ ಒಂದು ಎಡವಟ್ಟು ಮಾಡ್ತಾನೆ ಇದೆ. ಈ ಕೇಂದ್ರ ಸರ್ಕಾರ ಯಾವಾಗಲೂ ತಾವು ಮಾಡೋದು ಬೇರೆಯವ್ರ ಮೇಲೆ ಹಾಕಿಬಿಡೋದು, ಯಾವಾಗಲೂ ಪ್ರಚಾರ ಪ್ರಿಯ, ಏನೂ ಮಾಡಲ್ಲ, ಆದ್ರೂ ಪ್ರಚಾರ ತಾವೇ ಗಿಟ್ಟಿಸ್ಕೊಳ್ತಕ್ಕಂಥ ಪ್ರಯತ್ನ ಯಾವಾಗಲೂ ಮಾಡ್ತಾರೆ. ಅದೇ ಯಾವುದೇ ಒಂದು ರಾಜ್ಯ ಸರ್ಕಾರ ಏನಾರು ಮಾಡಿದ್ರು ಅದ್ರ ಬಗ್ಗೆ ಎಷ್ಟು ಗುಲ್ಲೆಬ್ಬಿಸ್ತಾರೆ. ಆದ್ರೆ ಈ ಕೇಂದ್ರ ಸರ್ಕಾರ ಇಷ್ಟು ಸಲ 89-90 ಸಲ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿವೆ, ಆದ್ರೂ ಕೂಡ ಜುಪ್ ಅಂತ ಇಲ್ಲ. ಆದ್ರ ಶಿಕ್ಷಣ ಸಚಿವರು ಕೂಡ ರಾಜೀನಾಮೆ ಕೊಡ್ತಾ ಇಲ್ಲ. ಇಲ್ಲಿವರೆಗೂ ವಿದ್ಯಾರ್ಥಿಗಳು ಸಾಕಷ್ಟು ಹೋರಾಟ ಮಾಡಿದರೂ ಕೂಡ ನಾ ಪ್ರಧಾನಮಂತ್ರಿ ಇಲ್ಲ, ನಾ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡ್ತಾ ಇಲ್ಲ. ಅದರಂತೆ ಈ ದೇಶದಲ್ಲಿ ಯಾವುದೇ ಪ್ರಚಾರ ತಾವು ತಗೊಳ್ತಾರೆ, ಒಳ್ಳೇದಾದ್ರೆ ಪ್ರಚಾರ ಪ್ರಯತ್ನ ಮಾಡ್ತಾರೆ, ಆದ್ರೆ ಕೆಟ್ಟದಾದ್ರೆ ಯಾವುದೂ ಅದ್ರ ಬಗ್ಗೆ ಏನು ತಾವು ತಗೊಳಕ್ ರೆಡಿ ಇಲ್ಲ. ಈಗ RSS ಬಗ್ಗೆ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಕೂಡ ಒಂದು ಲೆಟರ್ ಬರೆದ್ರು. ಅದಕ್ಕೆ ಇನ್ನೂವರೆಗೂ ಉತ್ತರ ಇಲ್ಲ. ಯಾಕಂದ್ರೆ ಅವ್ರು ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಎಲ್ಲರೂ ಯಾವ ರೀತಿ ಮಾಡ್ತಾರೆ ಆದ್ರೆ ಅದೇ ರೀತಿ ತಾವು ಕೂಡ ಕೊಡ್ರಿ, ಲೆಕ್ಕ ಕೊಡ್ರಿ, ದುಡ್ಡು ಎಲ್ಲಿಂದ ಬರ್ತದ ತಮ್ಗ, ಇದು ಎಲ್ಲಿಂದ ತಾವು ಖರ್ಚು ಮಾಡ್ತೀರಿ, ಅಷ್ಟೆಷ್ಟು ಜಮಾ ಆಗ್ಯದ, ಒಂದ್ ಸಣ್ಣ ದುಕಾನ್ ಓಪನ್ ಮಾಡಿದವ್ರಿಗೆ ಕೂಡ ಲೆಕ್ಕ ತಗೋತೀರಿ, ನೀವ್ ಯಾಕೆ ಕೊಡಲ್ಲ ಅಂತ ಅವ್ರು ಆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ತಕ್ಕಂಥ ಅವ್ರ ಕ್ವಶನ್ ಏನು ಕೇಳಿದ್ದಾರೆ ಅದಕ್ಕೆ ಅವರು RSS ಇದರಲ್ಲಿ ಉತ್ತರ ಕೊಡಬೇಕಾಗಿತ್ತು, ಇನ್ನೂವರೆಗೂ ಕೊಟ್ಟಿಲ್ಲ. ಇದು ನಾವು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಅವರಿಗೆ ನಾವು ಖಂಡಿಸ್ತೀವಿ. ಯಾಕಂದ್ರೆ ಒಬ್ಬ ಗೃಹ ಮಂತ್ರಿಯಾಗಿ ಅವರು ಪ್ರಶ್ನೆ ಕೇಳಿದಾರೆ, ಅದಕ್ಕೆ ಉತ್ತರ ಕೊಡ್ಲೇಬೇಕು. ಅವರು ಅದಕ್ಕೋಸ್ಕರ ಆ ಉತ್ತರ ಕೊಡಬೇಕು ಅಂತ ನಾನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವು ಒತ್ತಾಯ ಮಾಡ್ತೀವಿ. ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಏನು RS ಬಗ್ಗೆ ಕೇಳಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಅವರ ಜೊತೆ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾವು ಮಾಧ್ಯಮಗಳಿಗೆ ತಿಳಿಸ್ತೇವೆ. ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ತೆಗೆದುಕೊಂಡಂತ ನಿರ್ಧಾರ ಎಲ್ಲ ಸಂವಿಧಾನದಲ್ಲಿ ವಿಶ್ವಾಸ ಯಾರು ಇಟ್ಟಿದ್ದಾರ ಅವರೆಲ್ಲರೂ ಅವರ ಪರವಾಗಿ ನಿಲ್ತಾರೆಂಬ ಒಂದು ನಾವು ಅವರ ಪರವಾಗಿ ಎಲ್ಲರೂ ಕೂಡ ಈಗಾಗಲೇ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಇದು ಪ್ರಿಯಾಂಕಾ ಖರ್ಗೆ ಅವರು ಕೇಳಿದ್ದು ಒಳ್ಳೆಯ ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರ ಕೊಡಲೇಬೇಕು ಅಂತ ಹೇಳಿ ಬೇರೆ ಬೇರೆ ರಾಜ್ಯಗಳು ಎಲ್ಲ ರಾಜ್ಯಗಳಲ್ಲಿ ಕೂಡ ಆ ಒಂದು ಆವಾಜ್ ಬಂದಿದೆ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅವ್ರು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾವು ಕೂಡ ಅವ್ರಿಗೆ ಸಾಥ್ ಕೊಡ್ತೇವೆ, ತಾವು ಅದಕ್ಕೆ ಉತ್ತರ ಕೊಡಲೇಬೇಕು ಅಂತ ಎಲ್ಲ ರಾಜ್ಯಗಳಲ್ಲಿ ಕೂಡ ಈಗಾಗಲೇ ನಡೀತಾ ಇದೆ. ಅದಕ್ಕೆ ನಾವು ಈ ನೀಟ್ ಪರೀಕ್ಷೆ ಏನ್ ಮಾಡ್ತಾ ಇದ್ದಾರ, ನೀಟ್ ಪರೀಕ್ಷೆ ಸಂದರ್ಭದಲ್ಲಿ ಇವರು ಮಾಡಿದ್ದಕ್ಕೋಸ್ಕರ ನಾವು ಶಿಕ್ಷಣ ಸಚಿವರಿಗೆ ನಾವು ಒತ್ತಾಯ ಮಾಡ್ತೀವಿ, ಅವ್ರು ರಾಜೀನಾಮೆ ಕೊಡಬೇಕು ಅಂತ. ಅದಕ್ಕೆ ಅವರು ಮತ್ತು ಬಿಜೆಪಿ ಸರ್ಕಾರ ಹೊಣೆ ಹೊತ್ಕೋಬೇಕು ಮತ್ತು ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆ ಕೊಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ. ನಮ್ಮ ರಾಹುಲ್ ಗಾಂಧಿ ಅವರಿಗೆ ನಾವು ವಿದ್ಯಾರ್ಥಿಗಳೊಡನೆ ಸಂವಾದ ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಇದ್ರ ಬಗ್ಗೆ ಖಂಡನೆ ಮಾಡ್ತಾ ಇದ್ದಾರಲ್ಲ, ಎಲ್ಲ ಕಡೆ ಕೂಡ ವಿದ್ಯಾರ್ಥಿಗಳು ಮತ್ತು ಎಲ್ಲ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳು ಕೂಡ ಅವರ ಜೊತೆ ನಿಲ್ತಾ ಇವೆ. ಎಲ್ಲರೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಆ ಖಂಡನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಂತ ಮತ್ತು ವಿದ್ಯಾರ್ಥಿಗಳ ಜೊತೆ ಅವರು ವಿದ್ಯಾರ್ಥಿಗಳ ಬಗ್ಗೆ ಏನು ಕಾಳಜಿ ಇದೆ ಅವರಿಗೆ,
ಅದರ ಬಗ್ಗೆಯೂ ಕೂಡ, ಯಾಕಂದ್ರೆ ಮೊದಲು ಕೂಡ ಅವರೆಲ್ಲ ವಿದ್ಯಾರ್ಥಿಗಳೊಡನೆ ಸಂವಾದ ಮಾಡ್ತಾ ಇದ್ರು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಹೋದಲ್ಲಿ ಕೂಡ, ಎಲ್ಲಾ ಸ್ಟೇಟ್ಗಳಲ್ಲಿ ಕೂಡ ಒಂದು ವಿದ್ಯಾರ್ಥಿಗಳ ಬಗ್ಗೆ ಅಷ್ಟು ಕಾಳಜಿ ಇದೆಯಾ, ಅದಕ್ಕೋಸ್ಕರ ಅವರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ತಮಗೆ ಡೀಟೇಲ್ಸ್ ನಾವು ಈಗ ಕೊಡ್ತೀವಿ ಸರ್. ನಮ್ಮ ಇಲ್ಲ ಇಲ್ಲ ಎಷ್ಟು ಭಂಡತನ ತಾವೇ ಬರೀಬೇಕು ಅದ್ರ ಬಗ್ಗೆ. ಯಾಕಂದ್ರೆ ಹೋರಾಟ ಮೊದಲು ನಡೆದವಲ್ಲ ಸರ್, ಅದ್ರ ಬಗ್ಗೆ ಏನೂ ಇಲ್ಲ. ರಾಜೀನಾಮೆ ಕೊಡಲ್ಲ, ಅದ್ರ ಬಗ್ಗೆ ಏನು ಕಮೆಂಟ್ಸ್ ಮಾಡ್ಲಕ್ ಇದು ಇಲ್ಲ. ತಮ್ಮ ರಾಜ್ಯಗಳಲ್ಲಿ ನೀಟ್ ಪರೀಕ್ಷೆ ನಡೆಸ್ಲಕ್ ಅನುಮತಿ ಕೊಡು ಅಂತೇಳಿ ಈಗಾಗಲೇ ಒತ್ತಾಯ ಎಲ್ಲ ಕಡೆ ಇದೆ. ಇಲ್ಲ ಇಲ್ಲ, ಬೇರೆ ಬೇರೆ ರಾಜ್ಯಗಳು ಕೇಳ್ತಾ ಇದ್ದೇವೆ. ಅದು ಅಧಿಕಾರ ನಡೆಸ್ತಕ್ಕಂಥ ಅಧಿಕಾರ ನಮ್ಮ ರಾಜ್ಯಗಳಿಗೆ ಕೊಡಿ ಅಂತ ಹೇಳಿ ಇದ್ರಲ್ಲಿ ಈಗ ಆಗ್ಯದಲ್ರಿ, ಇವರು ರೆಸಲ್ಯೂಷನ್ ಪಾಸ್ ಮಾಡಿದಾರ ನಮ್ಮ ರಾಜ್ಯಗಳಿಗೆ ಕೊಡ್ಬೇಕಂತ. ಈಗ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಕೂಡ ಒತ್ತಾಯ ಮಾಡಿದಾರಲ್ಲ ರಾಜ್ಯಗಳಿಗೆ ಕೊಡಬೇಕಂತ. ಈ ಮಿನಿಸ್ಟ್ರಿ ಒಂದು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ಗಳು ಸಭೆ ಕರೀಬೇಕು ಅಂತ ಹೇಳಿ ಇವರು ಸಭೆ ಏರ್ಪಾಡು ಮಾಡ್ತಾ ಇದ್ದಾರೆ. ಈಗಾಗಲೇ ನೀಟ್ ಮುಗೀತು, ರೀ ಎಕ್ಸಾಮ್ ಮುಗೀತು, ರಾಜೀನಾಮೆ ಕೊಡ್ಲಿಲ್ಲ. ಆದ್ರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಾವು ಪ್ರಿಕಾಷನ್ ತಗೊಳ್ಳೋದು ಕೂಡ ಇವತ್ತಿನ ಪ್ರೆಸ್ ಮೀಟ್ ನ ಉದ್ದೇಶ ಇದೆ. ಈಗ ನೀಟ್ ಮುಗೀತು, ಏನೂ ಆಗ್ಲಿಲ್ಲ, ಬಟ್ ನೆಕ್ಸ್ಟ್ ಹೆಂಗೆ ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಅಮೂಲಾಗ್ರ ಬದಲಾವಣೆ ಆಗಬೇಕು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನಲ್ಲಿ ಅಂತ ನಾವು ಬಯಸ್ತೀವಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆ ಕಂಡಕ್ಟ್ ಮಾಡ್ತಕ್ಕಂಥದ್ದು, ಅದರ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಆಗಬೇಕು, ಲೀಗಲ್ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಆಗಬೇಕು. ಈ ವರ್ಷ ಹೋಯ್ತು, ಬಟ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈಗಾಗಲೇ ಅಧ್ಯಕ್ಷರು ಹೇಳ್ದಂಗೆ 80 ಸಲ 90 ಸಲ ಲೀಕ್ ಆದರೂ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಆಗಿಲ್ಲ. ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಡೆಯೋ ಎಕ್ಸಾಮ್ಗಿಂತ ಮುಂಚಿತವಾಗಿ ಪೇಪರ್ ಲೀಕ್ ಆದ್ರೆ ಯಾರು ಜವಾಬ್ದಾರಿ ಅನ್ನೋದು ಕಾನೂನುಬದ್ಧವಾಗಿ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಆಗ್ಬೇಕು ಅನ್ನೋದು ನಮ್ದು ಡಿಮ್ಯಾಂಡ್ ಇದೆ. ಆಮೇಲೆ ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಸಂವಾದದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ನಾಯಕತ್ವ ಕಂಡಿದ್ದು ಏನು ಅಂತಂದ್ರೆ, ಈ ವಿದ್ಯಾರ್ಥಿಗಳ ಡೆತ್ ಕೂಡ ಆಗ್ತಾ ಇದಾವೆ, ಸಾಕಷ್ಟು ಸುಸೈಡ್ ಕೂಡ. 12ನೇ ಕ್ಲಾಸ್ ನಲ್ಲಿ ಅವ್ರು ಎಷ್ಟು ಓದಿ ಎಷ್ಟು ಪರ್ಸೆಂಟೇಜ್ ತಗೊಂಡ್ರು ಅನ್ನೋದು ಗಣನೆಗೆ ತಗೊಳ್ತಾ ಇಲ್ಲ. 99% ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಯ ಆ ಶ್ರಮ ಪರಿಗಣನೆ ಆಗ್ತಾ ಇಲ್ಲ. ನೀಟಲ್ಲಿ ಏನ್ ಮಾರ್ಕ್ಸ್ ತಗೊಂಡ, ಏನ್ ರ್ಯಾಂಕ್ ತಗೊಂಡ, ಅದು ಮಾತ್ರ ಪರಿಗಣನೆ ಆಗ್ತಾ ಇದೆ. ಹುಡುಗರು ಹೆಚ್ಚು ಸುಸೈಡ್ ಆಗ್ಲಿಕ್ಕೆ ಇದು ದೊಡ್ಡ ಕಾರಣ. ಮತ್ತೆ ಪೇರೆಂಟ್ಸ್ ಮೇಲೆ ಪ್ರೆಷರ್ ಬೀಳಲಿಕ್ಕೆ ಇದು ಕೂಡ ದೊಡ್ಡ ಕಾರಣ. ಅದಕ್ಕೆ ಈ ಪ್ರೆಷರ್ ರಿಲೀವ್ ಮಾಡ್ಬೇಕಂತಂದ್ರೆ ನೀಟ್ ನಲ್ಲಿ ಬರ್ತಕ್ಕಂಥ ಎಕ್ಸಾಮ್ ಜೊತೆಗೆ ಅವ್ರ ಕರಿಕ್ಯುಲಮ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇರ್ತಕ್ಕಂಥ ಮಾರ್ಕ್ಸ್ಗೂ ವೇಟೇಜ್ ಕೊಟ್ರೆ ಈ ಅವಾಂತರ ತಪ್ಪುತ್ತದೆ. ವಿದ್ಯಾರ್ಥಿಗಳ ಸುಸೈಡ್ ಕೂಡ ತಪ್ಪುತ್ತದೆ, ಪೇರೆಂಟ್ಸ್ ಭಾವನೆ ಕೂಡ ತಪ್ಪುತ್ತದೆ. ಇದು ಕೂಡ ಎಲ್ಲ ಕಡೆ ವಿದ್ಯಾರ್ಥಿಗಳಿಂದ ವ್ಯಕ್ತ ಆಗಿರ್ತಕ್ಕಂಥದ್ದು ನೋಡ್ತೀವಿ ನಾವು. ಹಾಗಾಗಿ ಫೂಲ್ ಪ್ರೂಫ್ ಎಕ್ಸಾಮ್ ಮಾಡಬೇಕಾದ್ರೆ ಸ್ಟೇಟ್ಗಳು ಇನ್ವಾಲ್ವ್ಮೆಂಟ್ ಇಲ್ದೇನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಫೆಡರಲ್ ಸ್ಟ್ರಕ್ಚರ್ ಇದೆ. ಅದಕ್ಕೆ ಆಯಾ ರಾಜ್ಯದ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ಗಳ ಜೊತೆ ಸಂವಾದ ಮಾಡಿ ನ್ಯಾಷನಲ್ ಲೆವೆಲ್ ಅಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿನಲ್ಲಿ ಸ್ಟೇಟ್ಗಳ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಇದು ಸಕ್ಸಸ್ ಆಗ್ತದೆ ಅನ್ನೋದು ಕಾನ್ಸೆಪ್ಟ್ ಎಲ್ಲ ಕಡೆಯಿಂದ ಬರ್ತಾ ಇದೆ. ಅದಕ್ಕೆ ಲೀಗಲಿ ರೆಸ್ಪಾನ್ಸಿಬಿಲಿಟಿ ಫಿಕ್ಸಿಂಗ್, ಅವ್ರ ಕರಿಕ್ಯುಲಮ್ ಮಾರ್ಕ್ಸ್ ಕೂಡ ವೇಟೇಜ್ ಕೊಡಬೇಕು. ಆಮೇಲೆ ಸ್ಟೇಟ್ಗಳಿಗೂ ಕೂಡ ಕಾನ್ಫಿಡೆನ್ಸ್ ನಲ್ಲಿ ತಗೊಂಡು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಫಾರ್ಮ್ ಆಗ್ಬೇಕು ಅನ್ನೋದು ಈ ಅಮೂಲಾಗ್ರ ಬದಲಾವಣೆ ಕಾಂಗ್ರೆಸ್ ಪಕ್ಷ ಬಯಸ್ತಾ ಇದೆ. ಅದನ್ನು ಕೂಡ ತಮ್ಮ ಮುಖಾಂತರ ನಾವು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ. ಒಂದಂತೂ ಹಿಂದೆ ಖಂಡನೆ ಇದೆ, ರಾಜೀನಾಮೆ ಕೊಡ್ಲಿಲ್ಲ ಅದಕ್ಕೆ ಖಂಡನೆ ಇದೆ. ರಾಜೀನಾಮೆ ಈಗಲೂ ಕೂಡ ಟೈಮ್, ನೈತಿಕ ಹೊಣೆ ಹೊತ್ತಿ ಯಾವಾಗಾದ್ರೂ ರಾಜೀನಾಮೆ ಕೊಡಬಹುದು. ಆದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ರಾಜೀನಾಮೆ ಕಂಪಲ್ಸರಿ ಆಗ್ಬೇಕು, ಹೊಣೆಗಾರಿಕೆ ಕಂಪಲ್ಸರಿ ಆಗ್ಬೇಕು ಅನ್ನೋದು ಲೀಗಲ್ ಫ್ರೇಮ್ ವರ್ಕ್ ಆಗ್ಬೇಕಂತ ನಮ್ಮ ಒತ್ತಾಯ ಇದೆ. ಒಂದು ಆಮೇಲೆ ಅಧ್ಯಕ್ಷರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಅದು RSS ಬಗೆಗಿನ ಮಾಹಿತಿ ಕೇಳಿದಿರಬಹುದು ಮತ್ತು ದಿನ ರಿಯಾಕ್ಷನ್ ನಾವು ನೋಡ್ತಾ ಇದ್ದೀವಿ. RSS 1925 ನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸಂಘಟನೆ. ಪ್ರಶ್ನೆ ಇಲ್ಲಿ ಎದ್ದಿರ್ತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆ ಅವರು ಒಂದೇ ಕೇಳಿಲ್ಲ. 1970s ನಲ್ಲಿ RSS ಸಂಬಂಧಪಟ್ಟವರು ಕೂಡ ಕೋರ್ಟಿಗೆ ಹೋಗಿ ಇದರ ರಿಜಿಸ್ಟ್ರೇಷನ್ ಬಗ್ಗೆ ಕೇಳಿದ್ದಾರೆ. ಆದ್ರೆ ಈಗ ಜನಸಾಮಾನ್ಯರಲ್ಲಿ ಎದ್ದಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಲಾಯಲ್ಟಿ ಟು ಸಂಘ ಅಂಡ್ ಲಾಯಲ್ಟಿ ಟು ದ ನೇಷನ್. ಸಂಘಕ್ಕೆ ವಿಧೇಯತೆ ಮತ್ತು ದೇಶಕ್ಕೆ ವಿಧೇಯತೆ ಯಾವುದು ಪ್ರಾಮುಖ್ಯ ನಮಗೆ? ನಾನು ಇಮಿಡಿಯೇಟ್ಲಿ ಕಾಂಗ್ರೆಸ್ ಪಾರ್ಟಿನಲ್ಲಿ ಇರಬಹುದು, ಇಮಿಡಿಯೇಟ್ ಲಾಯಲ್ಟಿ ಇಸ್ ಟುವರ್ಡ್ಸ್ ಮೈ ಕಾಂಗ್ರೆಸ್ ಪಾರ್ಟಿ, ಬಟ್ ಅಲ್ಟಿಮೇಟ್ ಲಾಯಲ್ಟಿ ಇಸ್ ಟುವರ್ಡ್ಸ್ ಮೈ ನೇಷನ್. ಭಾರತಕ್ಕೆ ನನ್ನ ಅಂತಿಮ ವಿಧೇಯತೆ. ಹಾಗೇನೆ
ಸಂಘದಲ್ಲಿ ಲಕ್ಷಾವಧಿ ಸಾವಿರಾರು ಯುವಕರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆ ಲಕ್ಷಾವಧಿ ಯುವಕರು RSS ನಲ್ಲಿ ಕೆಲಸ ಮಾಡಿದ್ರು ಕೂಡ ಅವರ ಸಂಘಕ್ಕೆ ಅವರ ಇಮಿಡಿಯೇಟ್ ಲಾಯಲ್ಟಿ ಇದ್ರೂ ಕೂಡ ಆ ಸಂಘದಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಖೆಯಲ್ಲಿಯ ಎಲ್ಲ ನಾಗರಿಕರಿಗೆ ಯುವಕರಿಗೆ ದೇಶಕ್ಕೆ ಲಾಯಲ್ಟಿ ಅಂತಿಮತೆ, ದೇಶಕ್ಕೆ ವಿಧೇಯತೆ ಅಂತಿಮ ಇರ್ತದೆ. ಅದಕ್ಕೆ ದೇಶಕ್ಕೆ ಅಂತಿಮವಾಗಿ ವಿಧೇಯ ಇರಬೇಕಾದ್ರೆ ನಾವು ದೇಶದ ಮುಂದೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಭಾರತ ದೇಶದಲ್ಲಿ ನಡೀತಕ್ಕಂಥದ್ದು ಬಿಜೆಪಿ ಸರ್ಕಾರ. ಈಗ RSS ಬಗ್ಗೆ ತನ್ನ ರಿಜಿಸ್ಟ್ರೇಷನ್ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಲಾಯಲ್ಟಿ ಆಗಿರ್ಬೋದು ಯಾರಿಗೆ ಕೊಡಬೇಕಾಗಿದೆ? ಪಾಕಿಸ್ತಾನ, ಅಫ್ಘಾನಿಸ್ತಾನ ಗವರ್ಮೆಂಟ್ ಕೊಡಬೇಕಾಗಿದೆ ಅಲ್ಲ. ಇದೆಲ್ಲ ಡಿಸ್ಕ್ಲೋಸ್ ಇಟ್ ಬಿಫೋರ್ ದಿ ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್, ನ್ಯಾಷನಲ್ ಗವರ್ಮೆಂಟ್ ಅಂದ್ರೆ ಸ್ಟೇಟ್ ಗವರ್ಮೆಂಟ್. ಯಾಕೆ ಅನ್ಸ್ತಾ ಇದ್ದೀರಿ ಮೋದಿ ಅವರಿಗೆ ನಿಮ್ದೆಲ್ಲ ಅಸೆಟ್ ತೋರಿಸ್ಲಿಕ್ಕೆ? ಯಾಕೆ ಅನ್ಸ್ತಾ ಇದ್ದೀರಿ? ನಿಮ್ಮ ಮೆಕ್ಯಾನಿಸಮ್ ಮೋದಿ ಅವರು ಎದುರು ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಯಾಕೆ ಅನ್ಸ್ತಾ ಇದ್ದೀರಿ? ಅಲ್ಲಿ ಒಂದು ಕಾಂಗ್ರೆಸ್ ಗವರ್ಮೆಂಟ್ ಇದೆಯಾ? ಇಲ್ಲ. ಯು ಹ್ಯಾವ್ ಟು ಡಿಸ್ಕ್ಲೋಸ್ ಬಿಫೋರ್ ದ ನ್ಯಾಷನಲ್ ಗವರ್ಮೆಂಟ್ ಅಂಡ್ ದ ಸ್ಟೇಟ್ ಗವರ್ಮೆಂಟ್. ದಟ್ ಇಸ್ ವಾಟ್ ಟ್ರಾನ್ಸ್ಪರೆನ್ಸಿ. ಆಮೇಲೆ ಇವತ್ತು ದೇಶ ಏನ್ ಬಯಸ್ತಾ ಇದೆ ಸಂಘದಿಂದ? ದೇಶ ಏನ್ ಬಯಸ್ತಾ ಇದೆ? ನೀವು ಮಾದರಿ ಸಂಘ ಅಂತ ಹೇಳ್ಕೊಳ್ತಾ ಇದ್ದವರು ಇನ್ನಿತರ ಬರ್ತಕ್ಕಂಥ ಬೇರೆ ಸಂಘಗಳಿಗೂ ಮತ್ತು ಮುಂದಿನ ಪೀಳಿಗೆಗೂ ಮಾದರಿ ಆಗ್ಬೇಕು, ರಿಜಿಸ್ಟ್ರೇಷನ್ ಮಾಡಿ ಮಾದರಿ ಆಗ್ಬೇಕು. ಬಾಡಿ ಆಫ್ ಇಂಡಿವಿಜುವಲ್ಸ್ RSS ಇದೆ. ಕಾನೂನು ಪ್ರಕಾರ ಸಂವಿಧಾನದಲ್ಲಿ ರಿಜಿಸ್ಟ್ರೇಷನ್ ನೆಸೆಸರಿ ಇಲ್ಲ. ಆದ್ರೆ ಎಲ್ಲಾ ಸಂಘಗಳು ನಾವು ರಿಜಿಸ್ಟ್ರೇಷನ್ ನೆಸೆಸರಿ ಇಲ್ಲ ಅಂತ ಹೇಳಕ್ ಶುರು ಮಾಡಿದ್ರೆ, ಭಾರತದಲ್ಲಿ ಇರ್ತಕ್ಕಂಥ ಅನೇಕ ಸಂಘಗಳು, ಅನೇಕ ಧರ್ಮ ಮತ್ತು ಜಾತಿಯ ಸಂಘಗಳು ನಮಗೂ ಕೂಡ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಕ್ ಶುರು ಮಾಡಿದ್ರೆ 100 ವರ್ಷ ಆದ್ಮೇಲೆ ಭಾರತದ ಸ್ವರೂಪ ಹೆಂಗಿರ್ಬೋದು? ಅದಕ್ಕೆ ನಾವು ಬಯಸ್ತಾ ಇದೀವಿ ಮತ್ತು ದೇಶ ಬಯಸ್ತಾ ಇದೆ, ನೀವು RSS ನವರು ಮಾದರಿ ಆಗ್ರಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ, ಎಲ್ಲ ಡಿಸ್ಕ್ಲೋಸ್ ಮಾಡ್ರಿ. ಯು ಹ್ಯಾವ್ ಟು ಬಿಕಮ್ ಮಾಡೆಲ್ ಟು ದ ಅದರ್ ಆರ್ಗನೈಸೇಷನ್ಸ್ ಅಂಡ್ ದ ನೆಕ್ಸ್ಟ್ ಜನರೇಷನ್. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಇದು ವೈಯಕ್ತಿಕ ದ್ವೇಷ ಅಲ್ಲ, ಅಥವಾ ಇದು ಸೈದ್ಧಾಂತಿಕ ನಿಲುವಿನ ವ್ಯತ್ಯಾಸ ಅಷ್ಟೇ ಅಲ್ಲ. ಇದು ದೇಶಕ್ಕೆ ನಾವು ದೇಶದ ಇಂಟಿಗ್ರಿಟಿ ಅಂಡ್ ಯೂನಿಟಿ ಅದಕ್ಕೆ ಕೊಡ್ತಕ್ಕಂಥ ಕೊಡುಗೆ ಅಂತಂದ್ರೆ ಬಿ ಟ್ರಾನ್ಸ್ಪರೆಂಟ್ ಟುವರ್ಡ್ಸ್ ಯುವರ್ ನೇಷನ್. ಅದಕ್ಕೆ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅಸೆಟ್ಸ್ ಲಯಬಿಲಿಟಿ ಡಿಸ್ಕ್ಲೋಸರ್ ಆಗಿರ್ಬೋದು. ಆಮೇಲೆ ಎಲ್ಲರಿಗೂ ಗೊತ್ತಿದೆ, ದೇರ್ ಆರ್ ಮೋರ್ ದ್ಯಾನ್ 2500 ಆಕ್ಟಿವಿಟೀಸ್ ಕಂಡಕ್ಟೆಡ್ ಬೈ RSS ಥ್ರೂ ಡಿಫರೆಂಟ್ ಆರ್ಗನೈಸೇಷನ್ಸ್ ಅಂಡ್ ಡಿಫರೆಂಟ್ ಯೂನಿಟ್ಸ್. 2500ಕ್ಕಿಂತ ಹೆಚ್ಚು ಚಟುವಟಿಕೆಗಳು ನಡೀತಾ ಇದ್ದಾವೆ ಬೇರೆ ಬೇರೆ ಹೆಸರಲ್ಲಿ. ಅದಕ್ಕೆ ದೇಶ ಪ್ರೇಮಿ ಅಂತ ಅನ್ಸ್ಕೊಳ್ಳೋರು ನಾವು ನಮ್ಮ ದೇಶಕ್ಕೆ ಎಲ್ಲಾನು ಕೂಡ ಪರಿಪೂರ್ಣವಾಗಿ ಟ್ರಾನ್ಸ್ಪರೆಂಟ್ ಆಗಿ ತೋರಿಸಲಿಲ್ಲ ಅಂತಂದ್ರೆ ದೇಶ ಪ್ರೇಮಕ್ಕೆ ಅದು ಕ್ವಶನ್ ಮಾರ್ಕ್ ಆಗ್ತದೆ. ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ, ದಯಮಾಡಿ ಪ್ರಿಯಾಂಕ್ ಖರ್ಗೆ ಅವರು ವೈಯಕ್ತಿಕ ಅಂತ ತಿಳ್ಕೊಂಡು ಅದು ಪಾಕಿಸ್ತಾನಿ, ಅಫ್ಘಾನಿಸ್ತಾನಿ ಏನೇನೋ ಅಂತ ಹೇಳಿ ಕಾಲ್ ಇಟ್ ಆಲ್ ಮ್ಯಾಡ್ ಅಂತಾರಲ್ಲ. ಯಾರೇ ಬಿಜೆಪಿ ಪ್ರಶ್ನೆ ಮಾಡಿದ್ರೆ ಅದು ತಾಲಿಬಾನಿ, ಯಾರಿಗಾದ್ರೂ RSS ಪ್ರಶ್ನೆ ಮಾಡಿದ್ರೆ ಅದು ಪಾಕಿಸ್ತಾನಿ. ಇದೆಲ್ಲ ಬಿಟ್ಟು RSS ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳಿಗೂ ನೀವು ಆನ್ಸರ್ ಕೊಡಬೇಕು. ನಿಮ್ಮ ಅಂತಿಮ ವಿಧೇಯತೆ ದೇಶಕ್ಕೆ ಹೊರತು ಸಂಘಕ್ಕಲ್ಲ. ಸಂಘಗಳು, ಪಕ್ಷಗಳು ಅದಕ್ಕಿಂತ ದೊಡ್ಡದು ದೇಶ. ಅದಕ್ಕೆ ದೇಶ ಉಳಿಸ್ಕೋಬೇಕಾದ್ರೆ, ಮುಂದಿನ ಪೀಳಿಗೆಗೆ ನಾವು ಮಾದರಿ ಆಗ್ಬೇಕಾದ್ರೆ RSS ನವರು ಸ್ವತಃ ಮುಂದೆ ಬಂದು, ಪೇಜಾವರ ಶ್ರೀಗಳು ಹೇಳಿದ್ದಾರೆ, ಬರೀ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಲ್ಲ, ಪೇಜಾವರ ಶ್ರೀ ಮುಂದೆ ಬಂದು ಹೇಳಿದ್ದಾರೆ, ಈ ದೇಶದಲ್ಲಿ ನಾವೇ ಟ್ರಾನ್ಸ್ಪರೆಂಟ್ ಇರ್ಲಿಲ್ಲ ಅಂದ್ರೆ ಬೇರೆ ಯಾರು ಟ್ರಾನ್ಸ್ಪರೆಂಟ್ ಇರ್ಲಿಕ್ಕೆ ಸಾಧ್ಯ ಇದೆ? ಎಲ್ಲ ಸಂಘ ಸಂಸ್ಥೆಗಳು ಹಿಂಗೆ ಮುಚ್ಕೊಂತ ಹೋದ್ರೆ ದೇಶ ಹೆಂಗ್ ಉಳಿತದಂತ ಪೇಜಾವರ ಶ್ರೀ ಕೂಡ ಹೇಳಿದ್ದಾರೆ. ಅದಕ್ಕೆ ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾವು ಆಗ್ರಹ ಮಾಡ್ತೇವೆ ಸಂಘಕ್ಕೆ, RSSಗೆ, ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ, ಬೇರೆಯವರಿಗೆ ಮಾದರಿ ಆಗ್ರಿ, ಜೊತೆಗೆ ನಮ್ಮ ದೇಶಕ್ಕೆ ವಿಧೇಯತೆ ಮಹತ್ವದ್ದು, ದೇಶಕ್ಕೆ ನಮ್ಮ ಅಲ್ಟಿಮೇಟ್ ಲಾಯಲ್ಟಿ ಅನ್ನೋದು ಕೂಡ ತಾವು ಜಾಹೀರು ಮಾಡ್ಬೇಕು ಅಂತ ಹೇಳಿ ನಾವು ಇವ ಮೂಲಕ ಆಗ್ರಹ ಮಾಡ್ತೀವಿ. ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ತೋರಿಸ್ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಸಿ, ಲಾಯಲ್ಟಿ ಈಸ್ ನಾಟ್ ಇನ್ ನ್ಯೂಸ್ ಪೇಪರ್ಸ್. ಲಾಯಲ್ಟಿ ಭಾಷಣಗಳಲ್ಲೆಲ್ಲ, ನ್ಯೂಸ್ ಪೇಪರ್ನಲ್ಲೆಲ್ಲ. ಲಾಯಲ್ಟಿ ತೋರಿಸಬೇಕಾಗಿದ್ದು ಅಫಿಡೇವಿಟ್ ಮೂಲಕ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್ಗೆ. ತಪ್ಪೇನಿದೆ? ಇಲ್ಲ, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಲ್ಲ, ಇದು ನನಗೂ ಕೂಡ ಫೀಲ್ ಆಗ್ತಾ ಇದೆ. ನಾವು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕೇ ವಿನ ಅದು ಮುಂದೆ ಆತಂಕಕಾರಿ ಬೆಳವಣಿಗೆಗೆ ಕಾರಣ ಆಗಬಾರ್ದು. ಬಾಡಿ ಆಫ್ ಇಂಡಿವಿಜುವಲ್ಸ್ ಇದೀವಿ ನಾವು ಅಂತ ನಾವು RSS ನವ್ರು ಹೇಳ್ಕೊಂಡ್ರೆ, ಈ ದೇಶದಲ್ಲಿ ಎಲ್ಲಾ ಬಾಡಿ ಆಫ್ ಇಂಡಿವಿಜುವಲ್ಸ್ ಯಾರು ಡಿಸ್ಕ್ಲೋಸ್ ಮಾಡಲಿಲ್ಲ ಅಂತಂದ್ರೆ, ಯಾರು ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂತಂದ್ರೆ, ದೇಶದ ಏಕತೆ ಮತ್ತು ಸಮಗ್ರತೆಗೆ ನಾಳೆ ಏನಾಗಬಹುದು? 100 ವರ್ಷ ನಂತರ, 200 ವರ್ಷ ನಂತರ, ಭಾಗವತ್ 50 ವರ್ಷ ಆಮೇಲೆ ಇರಲ್ಲ, ನಾವ್ಯಾರು 50 ವರ್ಷ ಆದ್ಮೇಲೆ ಯಾರು ಇರಲ್ಲ. ಆದ್ರೆ ದೇಶ ಇರ್ತದೆ. ಸಂಘ ಇರ್ಲಿಕ್ಕಿಲ್ಲ 100 ವರ್ಷ ಆದ್ಮೇಲೆ, ಪಕ್ಷ ಇರ್ಲಿಕ್ಕಿಲ್ಲ 200 ವರ್ಷ ಆದ್ಮೇಲೆ. ಆದ್ರೆ ದೇಶಕ್ಕೆ ಆಯುಷ್ ಇಲ್ಲ. ಲಕ್ಷ ಲಕ್ಷ ವರ್ಷ ಈ ದೇಶ ಇರ್ತದೆ. ಅದಕ್ಕೆ ದೇಶ ಉಳಿಬೇಕಾದ್ರೆ ದೇಶದಲ್ಲಿ ಟ್ರಾನ್ಸ್ಪರೆನ್ಸಿ ಬೇಕೇ ಬೇಕು.
ಯಾರೇ ಟ್ರಾನ್ಸ್ಫರಿಂಗ್ ಕಿಸಿಗೆ ಒಪ್ತಾ ಇಲ್ಲ ಅಂತಂದ್ರು ದೇಶ ಪ್ರೇಮದ ಕೆಲಸ ಅಲ್ಲ ಅದು.